ನಮಸ್ಕಾರ. ಟಿವಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಾನು ಪ್ರಮೋದ್. ನಮ್ಮ ಜೊತೆಗೆ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಜಾಯ್ನ್ ಆಗ್ತಾರೆ. ಇತ್ತೀಚೆಗೆ ಸಾಕಷ್ಟು ವಿಚಾರ ಇದೆ, ಪ್ರಮುಖವಾಗಿ ವಾಲ್ಮೀಕಿ ವಿಚಾರ ಇರ್ಬೋದು, ಅದರ ಜೊತೆಗೆ ಮೂಡಾ ಪ್ರಕರಣ ಇರ್ಬೋದು. ಈ ಎಲ್ಲ ವಿಚಾರಗಳ ಜೊತೆಗೆ ರಾಜ್ಯದ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಜೊತೆಗೇ ಬೇರೆ ಬೇರೆ ವಿಷಯಗಳು ಕೂಡ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಸಿದ್ದರಾಮಯ್ಯನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಇದೆ, ಸಾಕಷ್ಟು ದೊಡ್ಡ ಸದ್ದು ಮಾಡ್ತಿದೆ. ಇವತ್ತು ಆ ಒಂದು ವಿಚಾರದಿಂದ ಈ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಯಾಕೆಂದರೆ ಇವತ್ತು ತಾನೇ ನಾಗೇಂದ್ರ ಅವರ ಒಂದು ಅರೆಸ್ಟ್ ಆಯಿತು. ಈ ಒಂದು ಪ್ರಕರಣ ರಾಜ್ಯ ಸರ್ಕಾರಕ್ಕೆಲ್ಲ ಒಂದು ಕಡೆ ಮುಜುಗರ ಆಗ್ತಾ ಇಲ್ವಾ? ನಾವು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ನಾವು SITಯನ್ನು ರಚನೆ ಮಾಡಿದ್ದೀವಿ. SIT ಈಗಾಗಲೇ ಬಹುತೇಕ ಇನ್ವೆಸ್ಟಿಗೇಷನನ್ನು ಮುಗಿಸಿದೆ. ಈ ಹಂತದಲ್ಲಿ ಡೈರೆಕ್ಟರ್ ಆಫ್ ED ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಅವರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅರೆಸ್ಟ್ ಆಗಿರೋದು ಗೊತ್ತಿಲ್ಲ ನನಗೆ. ನೀವು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತೀರಿ. ಅವ್ರು ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಬಹುಶಃ ವಿಚಾರಣೆ ನಂತರ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ಮೊನ್ನೆ 2 ದಿನ ಅವರ ರೈಡ್ ಮಾಡಿದರು ಅವ್ರ ಮನೆಗಳನ್ನು. ಬಟ್ ED ಅವರು ಅವರು ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ SIT ಅವರು ಭಾಳ ಮುಂದೆ ಹೋಗಿದ್ದಾರೆ ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ. ಇದು ಗೊತ್ತಾದ ತಕ್ಷಣವೇ ನಾನು SITನ ಇಮ್ಮಿಡಿಯೇಟಾಗಿ ರಚನೆ ಮಾಡಿದ್ದೀವಿ. SIT ಬಹುತೇಕವಾಗಿ ಈಗಾಗಲೇ ದುಡ್ಡನ್ನು ಕೂಡ ಅದು ಅನೇಕ ಜನರ ಹತ್ರ ಹಂಚಿಕೆ ಆಗಿತ್ತಲ್ಲ, ಆ ದುಡ್ಡನ್ನು ಕೂಡ ಸುಮಾರು 30 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ವಿಚಾರಣೆ ನಡೀತಾ ಇದೆ. ಸೊ ಈ ಹಂತದಲ್ಲಿ ED ಅವರು ಕೂಡ ಕಂಪ್ಲೇಂಟ್ ತಗೊಂಡು ಸುವೋಮೋಟೋ ಕಂಪ್ಲೇಂಟ್ ತಗೊಂಡು ಎಂಕ್ವೈರಿ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ SIT ಅವರು ಈಗಾಗಲೇ ಭಾಳ ದೂರ ಹೋಗಿರೋದ್ರಿಂದ ಅವರು ತನಿಖೆಯನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ED ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ನಿನ್ನೆ ತಾನೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು, ED ಯಾಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲಿ SIT ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ED ಬಂದಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಿದೆ ಅಂತ. ನೀವು ಕೂಡ ಇದೇ ಲೈನನ್ನು ಇದೇ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾರ? ED ಎಂಟ್ರಿ ಆಗಿರೋ ಬಗ್ಗೆ ಪ್ರಶ್ನೆ ಇದೆಯಾ ನಿಮಗೂ? ED ಅವರು ನಾನು ಯಾಕೆ ತನಿಖೆ ಮಾಡ್ತಾ ಇದ್ದಾರೆ ಅಂತಂದರೆ, ಬಹುಶಃ ಬ್ಯಾಂಕ್ನ ಆ್ಯಂಗಲ್ನಿಂದ ತನಿಖೆ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು CBIನವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬ್ಯಾಂಕ್ನವರು ಒಂದು ದೂರು ಕೊಟ್ಟಿದ್ದಾರೆ, ಅದರ ಮೇಲೆ ಮಾಡ್ತಾ ಇದ್ದಾರೆ. ED ಅವರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ತನಿಖಾ ಸಂಸ್ಥೆಯನ್ನು ಚಾಲನೆ ಕೊಟ್ಟಿರೋದ್ರಿಂದ, ತನಿಖೆ ಪ್ರಾರಂಭ ಆಗಿರೋದ್ರಿಂದ, ಬಹುತೇಕ ತನಿಖೆ ಮಾಡಿರೋದ್ರಿಂದ ಬಹುಶಃ ED ಅವರು ಇದರಲ್ಲಿ ಎಂಕ್ವೈರಿ ಮಾಡ್ತಕ್ಕಂಥದ್ರ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಮುಖ್ಯಮಂತ್ರಿಗಳು ತಾವು ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. DK ಶಿವಕುಮಾರ್ ಅವರು ಹೇಳಿದಂಥ ಮಾತನ್ನು ಪ್ರಮೋದ್ ಹೇಳ್ತಾ ಇದ್ರು. ಜೊತೆಗೆ ಅವ್ರು ಹೇಳ್ತಾರೆ, DK ಶಿವಕುಮಾರ್ ನೋಡಿ, ಇಲ್ಲಿ ಯಾವುದೇ ಮಂತ್ರಿಯ ಇಲ್ಲಿ ರೋಲ್ ಇರಲಿಲ್ಲ, ಇಲ್ಲಿ ಯಾವುದೇ ಶಾಸಕರ ರೋಲ್ ಇರಲಿಲ್ಲ ಇಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು. ಅದೆಲ್ಲ ಆಗ್ತಿದ್ದಂಗೆ ಈಗ ED ವಶಕ್ಕೆ ಕೂಡ ಪಡೆದಿದೆ. ನನ್ನ ಪ್ರಶ್ನೆ ಏನು ತಮಗೆ ಅಂತಂದರೆ, ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಣಕಾಸು ಸಚಿವರಾಗಿ ಏನೇನು ನಡೀತಾ ಇದೆ ಅನ್ನುವಂಥ ಸಂಗತಿ ತಮ್ಮ ಗಮನಕ್ಕೆ ಬರಲಿಲ್ವಾ ಅಂತ? ಇದು ನನ್ನ ಗಮನಕ್ಕೆ ಬಂದೂ ಇಲ್ಲ. ಯಾಕಂದರೆ ಇದು ಬರ್ತಕ್ಕಂಥ ವಿಷಯನೂ ಅಲ್ಲ. ನಾವು ಡಿಪಾರ್ಟ್ಮೆಂಟ್ಗೆ ದುಡ್ಡು ಬಿಡುಗಡೆ ಮಾಡಿಬಿಡ್ತೀವಿ, ಅವರು PD ಅಕೌಂಟ್ನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ PD ಅಕೌಂಟ್ನಲ್ಲಿ ಅವರೇ ಖರ್ಚು ಮಾಡಲಿಕ್ಕೆ ಸ್ವತಂತ್ರರಾಗಿರ್ತಾರೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಬರಲ್ಲ. ಇದು PD ಅಕೌಂಟ್ನಲ್ಲಿ ಇಟ್ಕೊಂಡಿದೆ ಅಂತ. ಸರ್, ಇದ್ರ ಜೊತೆಗೆ ಇಲ್ಲಿ ಒಂದು ಪ್ರಶ್ನೆ ಸರ್ಕಾರದ ಮೇಲೆ ಉದ್ಭವಿಸ್ತಾ ಇರುವಂಥದ್ದು ಅಥವಾ ಸಾರ್ವಜನಿಕವಾಗಿ ಕೇಳ್ತಾ ಇರುವಂಥದ್ದು ಅಂದರೆ, ಈಗ CBI ಪ್ರಕರಣ ದಾಖಲು ಮಾಡ್ಕೊಂಡಿದೆ. ಬ್ಯಾಂಕ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ CBI ಪ್ರಕರಣ ದಾಖಲು ಮಾಡ್ಕೊಂಡಿದೆ. ವಾಲ್ಮೀಕಿ ನಿಗಮ ಬ್ಯಾಂಕ್ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದೆ. ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ತನಿಖೆ ನಡೀತಾ ಇದೆ. ಬಟ್ ಇಲ್ಲಿ ಕ್ರಿಮಿನಾಲಿಟಿ ಆಗಿದೆ ಅಂತ ಆರೋಪ ಬಂದಿರುವಂಥದ್ದು, ತಪ್ಪಾಗಿದೆ ಅಂತ ಆರೋಪ ಬಂದಿರುವುದು ವಾಲ್ಮೀಕಿ ನಿಗಮದ ವಿರುದ್ಧ.
ನೇರವಾಗಿ ರಾಜ್ಯ ಸರ್ಕಾರ ಆಗಲಿ ಯಾರು ಕೂಡ ವಾಲ್ಮೀಕಿ ನಿಗಮದ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಚಂದ್ರಶೇಖರನವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಕೇಸ್ ಮೇಲೆ ಅದೇ ದೂರದ ಮೇಲೆ ಆಧಾರವಾಗಿ ತನಿಖೆ ಆಗ್ತಾ ಇದೆ ಬಿಟ್ಟರೆ ನಿಗಮದ ಮೇಲೆ ನೇರವಾಗಿ ತನಿಖೆ ಆಗ್ತಾ ಇಲ್ವಲ್ಲ ಸರ್. ಇದು ಎಲ್ಲೋ ಒಂದು ಕಡೆಗೆ ಮೋಟೋ ಏನಿರುತ್ತೆ, ನಿಜವಾದಂಥ ಕೃತ್ಯ ಯಾವುದಾಗಿರುತ್ತೆ ಅಲ್ಲಿ ಎಪಿಸೆಂಟರ್ ಆಗಿ ತನಿಖೆ ಮಾಡೋದಕ್ಕೆ ಕಷ್ಟ ಆಗಲ್ಲ? ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತದೆ, ನಿಗಮದಲ್ಲಿ ಕೂಡ ತನಿಖೆ ನಡೀತದೆ. ಬಟ್ ಚಂದ್ರಶೇಖರ್ ಅಂತನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಅದ್ರ ಬಗ್ಗೆನೂ ಕೂಡ ತನಿಖೆ ನಡೀತದೆ. SIT ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತದೆ. ತನಿಖೆ ಮಾಡಿ ಅದನ್ನು ಇನ್ನೂ ಕೂಡ ತನಿಖೆ ಮುಗಿದಿಲ್ಲ. ಸೊ ಹಾಗಾಗಿ ತನಿಖೆ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಯಾಕಂದರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತನಿಖಾ ತಂಡಕ್ಕೆ ನಾವು ಕೊಟ್ಟಿದ್ದೀವಿ. ಅಲ್ಲ, ನಾನು ಆಗಲೇ ಕೇಳಿದಂಥ ಪ್ರಶ್ನೆ ಮತ್ತೆ ಕೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಟ್ಲೀಸ್ಟ್ ಸಂಬಂಧಪಟ್ಟಿರುವಂಥವ್ರು ತಮ್ಮ ಗಮನಕ್ಕೆ ತರಬೇಕಾಗಿತ್ತು ಅಂತ ನೋಡಿ. ಯಾಕೆ ಅಂತಂದರೆ ಈಗ ನೋಡಿ ಸರ್, 135 136 ಸೀಟ್ಗಳು ಸಾಮಾನ್ಯ ಸಂಗತಿ ಅಲ್ಲ. ಅದು ನಾಯಕತ್ವಕ್ಕೆ ಸಿಕ್ಕಂಥ ಜಯ, ಒಂದು ನಂಬಿಕೆಗೆ ಸಿಕ್ಕಂಥ ಜಯ. ಅದಾದಮೇಲೆ ನೀವೇನು ಸುಮ್ಮನೆ ಕೂತ್ಕೊಂಡಿಲ್ಲ. 5 ಗ್ಯಾರಂಟಿಗಳನ್ನು ಏನು ಹೇಳಿದ್ರಿ, ಒಂದು ಅಲ್ಲಿ ಒಂದು ಸಣ್ಣ ಪುಟ್ಟ ಲೋಪಗಳಿರ್ಬೋದು, ಪ್ರಶ್ನೆ ಬೇರೆ. 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಿ, ತೋರಿಸಿದಿರಿ ಏನು ಅಂತ ಹೇಳಿ ಅಂತ. ಇಂಥ ಸಂದರ್ಭದಲ್ಲಿ ಈ ರೀತಿ ಆಗುಹೋಗುಗಳು, ಈ ರೀತಿ ಡೆವಲಪ್ಮೆಂಟ್ಗಳಿದೆಯಲ್ಲ, ಅದು ಕೆಟ್ಟ ಹೆಸರು ಬರಲ್ವಾ ಎಲ್ಲೋ ಒಂದು ಕಡೆಗೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವರು ಶೆಡ್ಯೂಲ್ ಟ್ರೈಬ್ ಪೀಪಲ್ಗಳಿಗೆ ಅಭಿವೃದ್ಧಿಪಡಿಸಲಿಕ್ಕೆ ಇರ್ತಕ್ಕಂಥ ಒಂದು ನಿಗಮ. ಅಲ್ಲಿ 187 ಕೋಟಿ ರೂಪಾಯಿ ಇತ್ತು. ಆ 187 ಕೋಟಿ ರೂಪಾಯಿನ ಒಂದು ಇದರಲ್ಲಿ ಇಟ್ಕೊಂಡಿದ್ರು, ವಸಂತ ನಗರದ ಯೂನಿಯನ್ ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ರು. ಅಲ್ಲಿಂದ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ನಮ್ಮನ್ನೇನು ಕೇಳಿಲ್ಲ, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನೇನು ಕೇಳಿಲ್ಲ, ಅವರು ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿಂದ ಹೈದರಾಬಾದ್ಗೆ ಹೋಗಿದೆ, ಅಕೌಂಟಿಗೆ ಹೋಗಿದೆ. ಫಸ್ಟ್ ಬ್ಯಾಂಕ್ ಅಂತ ಕೋಆಪರೇಟಿವ್ ಬ್ಯಾಂಕ್ಗೆ ಹೋಗಿದೆ. ಆಮೇಲೆ ಅಲ್ಲಿಂದ 18 ಇದನ್ನೆಲ್ಲ ಫಸ್ಟ್ ಬ್ಯಾಂಕ್ ಹೋಗುತ್ತೆ, ನಂತರ ರತ್ನಾಕರ ಬ್ಯಾಂಕಿಗೆ ಹೋಗುತ್ತೆ, ಅಲ್ಲಿಂದ ಈ ಬೆಳ್ಳಿ ಬಂಗಾರದ ಅಕೌಂಟ್ಗಳಿಗೆ ಹೋಗುತ್ತೆ, ಒಬ್ಬ ಕುರಿ ಕಾಯುವವರ ಅಕೌಂಟಿಗೂ ಕೂಡ ಹೋಗುತ್ತೆ, ಎಣ್ಣೆ ಅಂಗಡಿಗಳ ಅಕೌಂಟ್ ಹೋಗುತ್ತೆ. ಅವೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರದೇ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. 187 ಕೋಟಿ ರೂಪಾಯಿ ನಲ್ಲಿ 94 ಕೋಟಿ ಅಲ್ಲಿ ಹೋಗುತ್ತೆ. ಆ 94 ಕೋಟಿ ಯಾಕೆ ಹೋಯ್ತು ಏನು ಅನ್ನೋದ್ರ ಬಗ್ಗೆ ಯಾರು ಇದಕ್ಕೆ ಕಾರಣ ಅನ್ನೋದು ಪತ್ತೆ ಹಚ್ಚಬೇಕಲ್ಲ. ಅದಕ್ಕೋಸ್ಕರ ಇನ್ವೆಸ್ಟಿಗೇಷನ್. ಅಧಿಕಾರಿಗಳ ಪಾತ್ರ ಇಲ್ವಾ ಸರ್ ಇದರಲ್ಲಿ? ಅಧಿಕಾರಿಗಳ ಪಾತ್ರ ಇಲ್ವಾ? ಇಲ್ದೇನೆ ಅದಕ್ಕೆ ಎಂಕ್ವೈರಿ ನಡೆಸ್ತಾ ಇರೋದ್ರಿ, ತನಿಖೆ ನಡೀತಾ ಇರೋದು ಅದಕ್ಕೋಸ್ಕರ ಅಲ್ಲ. ಯಾರು ಜವಾಬ್ದಾರರು ಇದಕ್ಕೆ, ಯಾರು ತಪ್ಪಿತಸ್ಥರು ಅಂತ ತಿಳ್ಕೊಳ್ಳಿಕ್ಕೋಸ್ಕರನೇ ಎಂಕ್ವೈರಿ. ಈಗ ಅವರು ಮಾಡುವಂತ ಕೆಲಸಗಳಿಗೆ ನೀವು ಉತ್ತರ ಕೊಡಬೇಕಲ್ಲ ಸರ್. ಸರ್ಕಾರದ ಮುಖ್ಯಸ್ಥನಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕಾಗ್ತದೆ. ಸೊ ಹಾಗಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟು, ಮುಖ್ಯಮಂತ್ರಿ ಇದಕ್ಕೆಲ್ಲ ಜವಾಬ್ದಾರರು ಅಂತಕ್ಕಂಥ ವಿರೋಧ ಪಕ್ಷದವ್ರು ಮಾತಾಡ್ತಾರಲ್ಲ, ಅವರು ರಾಜಕೀಯವಾಗಿ ಮಾಡ್ತಕ್ಕಂಥ ಆರೋಪಗಳು. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನೀವು ಆರ್ಥಿಕ ಇಲಾಖೆನೂ ಕೂಡ ನೀವೇ ನೋಡ್ತಾ ಇದ್ರೆ, ಅದರ ಹೊಣೆಗಾರಿಕೆ ಕೂಡ ನಿಮ್ಮ ಮೇಲೆ ಇದೆ. ಒಂದು ಕಡೆಗೆ ನಿಗಮದಿಂದ ಬೇರೆ ಬೇರೆ ಖಾತೆಗಳಿಗೆ, ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿರೋದು ಒಂದು ವಿಚಾರ. ಇನ್ನು ಖಜಾನೆಯಿಂದ, ಎಸ್ಪೆಷಲಿ K2 ಖಜಾನೆ 2 ಇಂದ ನೇರವಾಗಿ ನಿಗಮಗಳಿಗೆ ಸಾಮಾನ್ಯವಾಗಿ ಹೋಗಲ್ಲ. DBT ಇದ್ದರೆ, ಸ್ಯಾಲ್ರಿ ಸಂಬಳ ಇದ್ದರೆ, ಅಥವಾ ಬೇರೆ ರೀತಿಯಂಥ ಭತ್ಯೆಗಳಿದ್ದರೆ ಅದರಿಂದ ಹೋಗುತ್ತೆ. ಇಲ್ಲಾಗಿರುವಂಥ ವಿಚಾರ ಅಂದರೆ ನೇರವಾಗಿ ಖಜಾನೆಯಿಂದ ನಿಗಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದ್ರ ಮೇಲೆ ಕ್ವಶನ್ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ನಿಗಮದ ಸಭೆಗಳಾದಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ತಾರೆ, ಡೆಪ್ಯೂಟಿ ಸೆಕ್ರೆಟರಿ ಲೆವೆಲಲ್ಲೋ ಬೇರೆ ಯಾವ್ದಾದ್ರು ಸೆಕ್ರೆಟರಿ. ತುಂಬ ದೊಡ್ಡ ವಿಚಾರ ಇದ್ದರೆ, ದೊಡ್ಡ ನಿರ್ಧಾರ ಮಾಡಬೇಕು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಹೋಗ್ತಾರೆ. ಹೀಗಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿರಬೇಕಿತ್ತಲ್ಲ ಸರ್. ಇಷ್ಟು ದೊಡ್ಡ ಅಮೌಂಟ್ 94 ಕೋಟಿ ಸಣ್ಣದಲ್ಲ. ಆಗ ನಿಮ್ಗೊಂದು ಪ್ರಶ್ನೆ ಕೇಳಲ್ಲ, ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟ್ರು ಕೇಂದ್ರದವರು ಜವಾಬ್ದಾರರಾಗ್ತಾರ? ಫೈನಾನ್ಸ್ ಮಿನಿಸ್ಟ್ರು ಜವಾಬ್ದಾರರಾಗ್ತಾರ? ಮತ್ತು ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು MD ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರರು ಇದಕ್ಕೆ. ಬಟ್ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಹೋಗಿರ್ತಾರಲ್ಲ, ಅವ್ರ ಇಲಾಖೆಯ ಹಿರಿಯರು ಕೂಡ ಗಮನ ತರಲ್ವಾ ಅಂತ ನನ್ನ ಪ್ರಶ್ನೆ. MD ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ರೈಟ್. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋದಾಗ ಅವರು ಅಟೆಂಡ್ ಆಗ ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಈಗ ಇನ್ನೊಂದು ಮೂಲದ ಪ್ರಕಾರ ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರಬಹುದು ಅಂತ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಲೆಟ್ ದೇರ್ ಬಿ ಎನ್ ಇನ್ವೆಸ್ಟಿಗೇಷನ್. ಯಾರನ್ನೂ ರಕ್ಷಿಸುವಂತ ಪ್ರಮೇಯ ಇಲ್ಲ. ಯಾವ ಸರ್ಕಾರ ಯಾರನ್ನೂ ರಕ್ಷಿಸತಕ್ಕಂಥ ಸಮಸ್ಯೆ ಪ್ರಮೇಯ ಇಲ್ಲ. ಯಾರನ್ನೂ ರಕ್ಷಿಸೋದು ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ನೀರು ಕುಡಿಲೇಬೇಕು, ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು.